ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಶಾಲೆಗೆ ಸರಬರಾಜಾಗ್ತಕ್ಕಂಥ MDMನ ಅಕ್ಷರದಾಸೋಹದ ಆಹಾರ ಪದಾರ್ಥಗಳು ಫುಡ್ ಐಟಮ್ನ MDM ಸ್ಯಾಡ್ಸ್ನಲ್ಲಿ ಇನ್ವಾರ್ಡ್ ಐಟಮ್ಸ್ ಅಲ್ಲಿ ಯಾವ ರೀತಿ ಈ ಆಹಾರ ಪದಾರ್ಥಗಳನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಮೊದಲು ಕ್ರೋಮ್ ಬ್ರೌಸರ್ನ ಯೂಸ್ ಮಾಡೋಣ. ಆನಂತರ ಇಲ್ಲಿ ಸರ್ಚ್ ಆಪ್ಷನಲ್ಲಿ MDM SATS ಅಂತ ಟೈಪ್ ಮಾಡಿ. ಮಾಮೂಲಿ ಇದನ್ನು ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಹಿಂದೆ ಇದು ಲಾಗಿನ್ ಆಗಬೇಕು, MDM ಸ್ಯಾಡ್ಸ್ ಲಾಗಿನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ SATS ಲಾಗಿನ್ ಅಂತ ಬರುತ್ತೆ. ಅಂದರೆ ಅದರ ಕೆಳಗಡೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತ ಏನಿದೆ ಇದು ಆಪ್ಷನ್ನ ನೋಡಿಕೊಂಡು ಇದ್ರ ಮೇಲೆ ಸ್ಯಾಡ್ಸ್ ಲಾಗಿನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಮತ್ತೆ ಬ್ರೌಸರ್ ತಗೊಂಡ್ರೆ ಅದು ಕ್ರೋಮ್ನೇ ಯೂಸ್ ಮಾಡಿ. ಈಗ ಇದು ನಮಗೆ MDM ಸ್ಯಾಡ್ಸ್ನ ಲಾಗಿನ್ ಆಗಲಿಕ್ಕೆ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಮಾಮೂಲಿ ಸ್ಯಾಡ್ಸಲ್ಲಿ ಏನು ಯೂಸ್ ಮಾಡ್ತೀವಿ, ಯೂಸರ್ ನೇಮು, ಪಾಸ್ವರ್ಡು ಮತ್ತು ಇಲ್ಲಿರ್ತಕ್ಕಂಥ ಕ್ಯಾಪ್ಚನ ಸೇಮ್ ಟು ಸೇಮಲ್ಲಿ ಕೊಟ್ಟು ಲಾಗಿನ್ ಆಗ್ತಕ್ಕಂಥದ್ದು. ಇದು ನಮ್ಮ ಶಾಲೆದು ಯೂಸರ್ ನೇಮು, ಪಾಸ್ವರ್ಡು, ಇಲ್ಲಿರ್ತಕ್ಕಂಥ ಕ್ಯಾಪ್ಚನ ಕೊಟ್ಟಿದ್ದೀನಿ. ನಂತರ ಇದರಲ್ಲಿ ಲಾಗಿನನ್ನು ಆಗ್ತಕ್ಕಂಥದ್ದು. ಅನಂತರ ನಮಗೆ MDM ಹೋಮ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲೆ 3 ಅಡ್ಡಗೆರೆ ಏನಿದೆ, ಬಾಕ್ಸ್ ಟೈಪ್ ಏನು ಕೊಟ್ಟಿದ್ದಾರೆ, ಇದನ್ನ ಸ್ವಲ್ಪ ಝೂಮ್ ಮಾಡ್ಕೊಂಡು ಈ 3 ಅಡ್ಡಗೆರೆ ಇರ್ತಕ್ಕಂಥ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ MDM ಸ್ಯಾಡ್ಸ್ನ ಮೇಯ್ನ್ ಆಪ್ಷನ್ಗಳೆಲ್ಲ ಸಹ ಈ ರೀತಿಯಾಗಿ ಓಪನ್ ಆಗ್ತವೆ. ಇಲ್ಲಿ ನಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇನ್ವರ್ಡ್ ಐಟಮ್ ಅಂತ ಒಂದು ಮೇಯ್ನ್ ಆಪ್ಷನ್ ಇದೆ, ಇನ್ವರ್ಡ್ ಐಟಮ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ನಮಗೆ ಇಲ್ಲಿ ಈ ರೀತಿಯಾಗಿ ಶೋ ಆಗುತ್ತೆ. ಇಲ್ಲಿ ನ್ಯೂ ಆಪ್ಷನನ್ನು ತೆಗೆದುಕೋಬೇಕು. ಇಲ್ಲಿ ಕಾಣಿಸ್ತಾ ಇರೋಂಥ ಮಾಹಿತಿ ಎಲ್ಲದೂ ಸಹ ಆಮೇಲೆ ರಿಪೋರ್ಟ್ ನೋಡಲಿಕ್ಕೆ ಇಲ್ಲಿ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಶಾಲೆಗೆ ಏನು ಸರಬರಾಜಿದೆ ಆಗಿದೆ, ಅಕ್ಕಿ, ಬೇಳೆ, ಎಣ್ಣೆ ಇವನ್ನ ಎಂಟ್ರಿ ಮಾಡಬೇಕು. ಎಷ್ಟು ಬಂದಿದೆ ಅನ್ನೋದನ್ನ ಎಂಟ್ರಿ ಮಾಡೋಕ್ಕೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಈ ಅಕಾಡೆಮಿಕ್ ಇಯರ್ ಆಟೋಮೆಟಿಕಲಿ ಬಂದಿದೆ 2025-26, ಇದನ್ನೇನು ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಇನ್ವಾರ್ಡ್ ಡೇಟನ್ನ ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ಕ್ಯಾಲೆಂಡರ್ ಬರುತ್ತೆ, ಅದರಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ವಾರ್ಡ್ ಡೇಟ್ ನಮಗೆ ಎಲ್ಲಿರುತ್ತೆ ಅಂದರೆ ಅದನ್ನು ಹೇಳ್ತೀನಿ. ಹಾಗೆ ಇನ್ವಾರ್ಡ್ ಡೇಟ್ ಜೊತೆಗೆ ಇಲ್ಲಿ ವೆಹಿಕಲ್ ನಂಬರ್, ಯಾವುದು ವೆಹಿಕಲ್ ಸಪ್ಲೈ ಮಾಡಿದೆ ಆ ವೆಹಿಕಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಿದೆ. ಎಂಟ್ರಿ ಮಾಡಲಿಲ್ಲ ಅಂದರೂ ಆಗುತ್ತೆ. ಸ್ಟಾರ್ ಮಾರ್ಕ್ ಇರೋಂಥದ್ದನ್ನ ಕಡ್ಡಾಯವಾಗಿ ಮಾಡಬೇಕು. ನೆಕ್ಸ್ಟು ಡೆಲಿವರಿ ನೋಟ್ ID ಅಂತ ಐತೆ, ಇದು ಏನು ಸ್ಟಾರ್ ಮಾರ್ಕ್ ಇಲ್ಲ, ಎಂಟ್ರಿ ಮಾಡಿರುವಾಗುತ್ತೆ ಬಿಟ್ಟಿರುವಾಗುತ್ತೆ, ಇದು ಮಾಡುತ್ತೆ. ಈ ಎಲ್ಲವೂ ಸಹ ವೆಹಿಕಲ್ ನಂಬರು, ಇನ್ವಾರ್ಡ್ ID ನಂಬರು ಎಲ್ಲದೂ ನಮಗೆ ಈ ರೀತಿಯಾಗಿ ಫುಡ್ದು ಏನು ಸ್ಲಿಪ್ ಕೊಡ್ತಾರೆ, ಆಹಾರ ಪದಾರ್ಥಗಳನ್ನ ನಮಗೆ ಕೊಟ್ಟಾದಮೇಲೆ ಇಷ್ಟಿಷ್ಟು ಐಟಮ್ ಆಹಾರ ಪದಾರ್ಥಗಳನ್ನ ನಿಮಗೆ ಕೊಟ್ಟಿದ್ದೀವಿ ಅಂತ, ಇದರಲ್ಲಿ ಇಲ್ಲಿ ಇನ್ವಾರ್ಡ್ ID ನಂಬರ್ ಅಂತ ಅಲ್ಲಿ ಮೇಲೆ ಇರುತ್ತೆ. ಅಲ್ಲೇ ಕೆಳಗಡೆ ಡೇಟ್ ಇರುತ್ತೆ, ಯಾವತ್ತು ಸಪ್ಲೈ ಮಾಡಿದ್ದಾರೆ ಆ ಡೇಟು ನಮಗೆ ಇಲ್ಲಿ ತೋರಿಸುತ್ತೆ. ಇದು ಗಾಡಿ ನಂಬರು, ಯಾವ ಗಾಡಿ ಸಪ್ಲೈ ಮಾಡಿದೆ ಆ ಗಾಡಿ ನಂಬರು ಇಲ್ಲಿ ನಮಗೆ ಶೋ ಆಗುತ್ತೆ. ಅನಂತರ ಇದರಲ್ಲಿ ಆಹಾರ ಫುಡ್ ಐಟಮ್ಗಳನ್ನ ಕೊಟ್ಟಿದ್ದಾರೆ. ಯಾವ್ದ್ಯಾವುದು 1 to 5th ರೈಸು, 6th to 8th ರೈಸು, ತೂರ್ ದಾಲು, ಸನ್ಫ್ಲವರ್ ಆಯಿಲು, ಆನಂತರ ವೀಟು, ನಂತರ ಇವು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅಂತ ಈ ಸ್ಲಿಪ್ಪಲ್ಲಿ ನಾವು ಎಲ್ಲ ತಿಳ್ಕೋಬೇಕು. ಮೊದಲು ಇಲ್ಲಿ ನಿವ್ವಳ ತೂಕ ಅಂತ ಕೊಟ್ಟಿದ್ದಾರೆ, ನಿವ್ವಳ ತೂಕ ಇದಿಷ್ಟು, ನಿವ್ವಳ ತೂಕನ ಎಂಟ್ರಿ ಮಾಡಬೇಕು, ನೋಡ್ಕೋಬೇಕು. ಆನಂತರ ಇದು ಹಾಲಿನ ಪ್ಯಾಕೆಟಿನ ಸಂಬಂಧಪಟ್ಟಂತೆ ಶಾಲೆ ಹೆಸರು ಇದನ್ನು ಕೊಟ್ಟಿದ್ದಾರೆ. ಇದಕ್ಕೆ ವೆಹಿಕಲ್ ನಂಬರು, ಗಾಡಿ ನಂಬರು ಅದರೊಳಗಡೆ ಎಂಟ್ರಿ ಮಾಡೋದ್ರಿಂದ ಇದು ಅಧ್ಯಾಯ ಆಗುತ್ತೆ. ಇಲ್ಲಿ ಹಾಲಿನ ಪ್ಯಾಕೆಟ್ ಎಷ್ಟು kg ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕು. ಇಷ್ಟು ಈ ರೀತಿ ಹಾಲಿಂದು ಇದು ಬಂದಿರುತ್ತೆ. ಇದಿಷ್ಟನ್ನು ತಗೊಂಡು ಇಲ್ಲಿ ವೆಹಿಕಲ್ ನಂಬರ್ನ ಕೊಟ್ಟಿದ್ದೀನಿ, ನಮ್ಮ ಶಾಲೆಗೆ ಸಪ್ಲೈ ಮಾಡಿರ್ತಕ್ಕಂಥ ವೆಹಿಕಲ್ ನಂಬರು. ಕಂಪಲ್ಸರಿ ಏನಿಲ್ಲ, ಸ್ಟಾರ್ ಮಾರ್ಕ್ ಇಲ್ಲ. ಸ್ಟಾರ್ ಮಾರ್ಕ್ ಇರೋಂಥದ್ದು ಡೇಟು ಮತ್ತು ಈ ಕಡೆ ಇದು ಅದನ್ನು ಕೊಡಬೇಕು. ಇವು ID ನಂಬರು ಮತ್ತು ವೆಹಿಕಲ್ ನಂಬರನ್ನು ಕಂಪಲ್ಸರಿ ಇಲ್ಲ, ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು, ಬರುತ್ತೆ. ಇಲ್ಲಿ ಕ್ಯಾಲೆಂಡ್ರು ಈ ರೀತಿಯಾಗಿ ಬರುತ್ತೆ. ನಮಗೆ ಹಳೇದನ್ನು ಎಂಟ್ರಿ ಮಾಡ್ಬೋದು. ಆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದರೆ ಹಳೆ ಡೇಟು ನಮಗೆ ಸಹ ಸಿಗುತ್ತೆ. ಈಗ
ಫುಡ್ಡನ್ನು ಎಂಟ್ರಿ ಮಾಡೋಣ. ಇಲ್ಲಿ ಐಟಮ್ ನೇಮ್ ಅಂತ ಕೊಟ್ಟಿದ್ದಾರೆ. ಐಟಮ್ ನೇಮಲ್ಲಿ ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ. ಈ ಐಟಮ್ ನೇಮಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಷ್ಟು ಆಪ್ಷನ್ ಬರ್ತವೆ. ಸುಮಾರು ಎಲ್ಲ ಫುಡ್ ಐಟಮ್ ಎಲ್ಲ ಸಹ ಇಲ್ಲಿ ಇದೆ. ಇದರಲ್ಲಿ ನಮಗೆ ಯಾವ ಒಂದೊಂದಾಗಿ ಎಂಟ್ರಿ ಮಾಡಬೇಕು. ಫಸ್ಟ್ ನಾನು ರೈಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರೈಸು ಕ್ವಾಂಟಿಟಿ ಅಂತ ಇದೆ, ಅಂದರೆ ಎಷ್ಟು ಕೆ ಜಿ ರೈಸನ್ನು ನಮಗೆ ಕೊಟ್ಟರು, ನಿವ್ವಳ ತೂಕ ಅಂತ ಅಲ್ಲಿ ಸ್ಲಿಪ್ಪಲ್ಲಿ ಇದೆಯಲ್ಲ, ಅದನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ರೈಸ್ ಎಂಟ್ರಿ ಮಾಡಬೇಕಾದ್ರೆ ಇನ್ನೊಂದು ಕನ್ಫ್ಯೂಷನ್ ಆಗುತ್ತೆ. 1 to 5th ರೈಸ್ ಬೇರೆ ಇದೆ, 6 8 ರೈಸ್ ಬೇರೆ ಇದೆ. ಇದನ್ನು ಸಪ್ರೇಟ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. 1 to 5th ರೈಸು ಮತ್ತು 6 7 ರೈಸನ್ನು. ಆನಂತರ ಇಲ್ಲಿ ಮೆಜರ್ಮೆಂಟ್ ಅಂತ ಇದೆ. ಮೆಜರ್ಮೆಂಟ್ ಯೂನಿಟ್ ಇಲ್ಲಿ ಕೆ ಜಿ, ಸಾಮಾನ್ಯವಾಗಿ ಕೆ ಜಿನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಮೌಂಟ್ ಇದೆ, ಅಮೌಂಟ್ನ 0 ಇದೆ. ಈ 0ನ ಹಾಗೆ ಬಿಡಬೇಕು. ಇಲ್ಲಿ ನಾವು ಈ ಅಮೌಂಟ ಯಾವ ಸಂದರ್ಭದಲ್ಲಿ ಎಂಟ್ರಿ ಮಾಡ್ತೀವಿ ಅಂದರೆ, ಶಾಲೆಗೆ ಫುಡ್ ಸಪ್ಲೈನೇ ಆಗಿಲ್ಲ, ಆಗ ನಾವು ಹೊರಗಡೆ ಪರ್ಚೇಸ್ ಮಾಡ್ತೀವಲ್ಲ, ಮತ್ತು ಇಲಾಖೆಯಿಂದ MDM ಇಂದ ಆದೇಶ ಮಾಡ್ತಾರೆ. ಆ ಆದೇಶ ಮಾಡಿದಾಗ ಏನು ತಗೊಂತೀವಿ ಆವಾಗ ನಾವು ಅಲ್ಲಿ ಅಮೌಂಟ್ನ ಎಂಟ್ರಿ ಮಾಡಬೇಕು. ಇಲ್ಲಾಂದರೆ ಅಮೌಂಟು 0ನ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಹ್ಯಾಡ್ ಅಂತ ತಗೋಬೇಕು. ಒಂದು ಐಟಮ್ನ ಎಂಟ್ರಿ ಮಾಡಿದೆ, ನಾನು ರೈಸ್ನ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಐಟಮ್ ಮಾಡಬೇಕಾದ್ರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಕಾಲಮ್ ಬರುತ್ತೆ ನಮಗೆ, ಅಂದರೆ ಇನ್ನೊಂದು ಆಹಾರ ಪದಾರ್ಥನ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಈಗ ನಮ್ಮ ಶಾಲೆದು ಎಲ್ಲದನ್ನು ಸಹ ಮಾಡಿದ್ದೀನಿ. ರೈಸ್ 2 ಸಲ ಮಾಡಿದ್ದೀನಿ, 1 to 5th 6th 8th ಅಂತ. ಸನ್ಫ್ಲವರ್ ಆಯಿಲು, ವೀಟು ಆಯಿಲು, ತೂರ್ದಲ್ಲಿ. ಮತ್ತು ಇನ್ನೊಂದು ಆಪ್ಷನ್ ಬೇಕಂದರೆ ಆ್ಯಡ್ ತಗೊಳ್ಳಿ. ಈಗ ಮಿಲ್ಕನ್ನು ಎಂಟ್ರಿ ಮಾಡೋಣ ಅಂತ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆ. ಸೆಲೆಕ್ಟ್ ಆಪ್ಷನಲ್ಲಿ ಇಲ್ಲಿ ಮಿಲ್ಕ್ ಪೌಡರ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಮಿಲ್ಕ್ ಪೌಡರ್ ಎಷ್ಟು ಕೆ ಜಿ ಸಪ್ಲೈ ಆಗಿದೆ ನಮ್ಮ ಶಾಲೆಗೆ, 4 ಕೆ ಜಿ ಸಪ್ಲೈ ಆಗಿದೆ ಅಂತ ಕೊಡ್ತೀನಿ. ನೆಕ್ಸ್ಟ್ ಅದು ಕೆ ಜಿಲಿ ಅಂತ ಕೊಡ್ತೀನಿ. ಇದು ಅಮೌಂಟು 0 ಇರುತ್ತೆ. ಇನ್ನೊಂದು ಇಲ್ಲಿ ಲಾಸ್ಟ್ ಆಕ್ಷನ್ ಕಾಲಮಲ್ಲಿ ಇಂಟು ಇದೆ. ಇದನ್ನು ಇಂಟು ಮಾಡಿದರೆ ನಾವು ಮಾಡಿರೋಂಥದ್ದು ಕಾಲಮ್ನ ಡಿಲೀಟ್ ಆಗುತ್ತೆ. ಹೊಸ್ದಾಗಿ ಆ್ಯಡ್ ಆಪ್ಷನ್ ತಗೊಂಡು ಬೇಕಾದರೆ ಮತ್ತೆ ಮಾಡ್ಬೋದು. ಇಷ್ಟಾದಮೇಲೆ ಫೈನಲ್ಲಾಗಿ ಎಲ್ಲದನ್ನು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡಾದಮೇಲೆ ಸೇವನ್ನು ಕೊಡಬೇಕು. ರೈಸು, ಸನ್ಫ್ಲವರ್ ಆಯಿಲು, ವೀಟು, ಕೆ ಜಿ, ಎಷ್ಟು ಕೆ ಜಿಲಿದೆ, ಓಕೆ ಅನ್ಸಿದ್ರೆ ಎಲ್ಲ ಓಕೆ. ಸೇವ್ ಕೊಡಿ, ಏನಾಗಲ್ಲ, ಮತ್ತು ಡಿಲೀಟ್ ಮಾಡ್ಬೋದು. ಇಲ್ಲಿ ತಪ್ಪಾದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಒಂದು ಸಲ ಇನ್ನೂ ಒಂದು ಚಾನ್ಸ್ ಇರುತ್ತೆ ಡಿಲೀಟ್. ಡೂ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆನಾ ಕೊಡ್ತಕ್ಕಂಥದ್ದು. ಓಕೆ, ಇಲ್ಲಿ ಮೇಲೆ ಗ್ರೀನ್ ಕಲರ್ ಫ್ಲಾಫಿ ಬಂದು ಈ ರೀತಿ ಹೋಗುತ್ತೆ. ಅದೊಂದು ID ನಂಬರ್ ಏನೋ ಬರುತ್ತೆ, ಅದು ಹೋಗುತ್ತೆ, ID ನಂಬರ್ ಬಂದು ಹೋಗುತ್ತೆ. ಆನಂತರ ನಾವು ಇಲ್ಲಿ ಮಾಡಿ ಈಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈಗ ಮಾಡಿರೋದನ್ನ ನೋಡಲಿಕ್ಕೆ, ರಿಪೋರ್ಟನ್ನು ನೋಡಬೇಕು ಅಂದರೆ ಇಲ್ಲಿ ಇದೊಂದು ರಿಪೋರ್ಟ್ ಈ ರೀತಿಯಾಗಿ ಇರುತ್ತೆ. ಸ್ಟಾರ್ಟಿಂಗ್ ನಾವು ಓಪನ್ ಮಾಡಿದಾಗ ಪೇಜ್ ಏನು ಕಾಣಿಸುತ್ತೆ, ಆಗಲೇ ಹೇಳಿದ್ನಲ್ಲ, ಅದು ಇಲ್ಲಿದೆ. ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಈ ಡೇಟು ನಮಗೆ ಫುಡ್ ಸಪ್ಲೈ ಆಗಿದ್ದು, ಅಲ್ಲಿ ಡೇಟ್ ಎಂಟ್ರಿ ಮಾಡಿದ್ವಲ್ಲ, ಯಾವತ್ತು ಫುಡ್ಡು ಸರಬರಾಜು ಆಯಿತು ಆ ಡೇಟನ್ನು ಇಲ್ಲಿ ಕೊಡ್ತಕ್ಕಂಥದ್ದು. ಆನಂತರ ಎಲ್ಲಿವರೆಗೆ, ಅಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಅಂತ ಇದೆ, ಇವತ್ತಿನ ಡೇಟೇ ಕೊಡಿ. ನಮಗೆ ಈ ರೀತಿಯಾಗಿ ನಮ್ಮ ಎಂಟ್ರಿ ಮಾಡಿರೋಂಥದ್ದಷ್ಟು ಡೀಟೇಲ್ ಇಲ್ಲಿ ಬರುತ್ತೆ. ಇನ್ವಾರ್ಡ್ ಡೇಟ್ ಅಂದರೆ ಸಪ್ಲೈ ಆಗಿರೋ ಡೇಟು, ಅಕಾಡೆಮಿಕ್ ಇಯರು, ಆನಂತರ ಗಾಡಿ ನಂಬರು, ಆಮೇಲೆ ಐಟಮ್ಸ್ ನೇಮು, ರೈಸು, ಮಿಲ್ಕು, ಅವು ಎಷ್ಟು ಕೆ ಜಿ ಇದ್ದಾವೆ, ಏನು ಎಂಟ್ರಿ ಮಾಡಿದ್ವಿ ಅನ್ನೋದು. ಇಲ್ಲಿ ಆಕ್ಷನ್ ಕಾಲಮಲ್ಲಿ ನೋಡಿ ಲಾಸ್ಟು ಇಲ್ಲಿ 2 ಆಪ್ಷನ್ ಇದ್ದಾವೆ, ಎಡಿಟು ಮತ್ತು ಇಂಟು ಇದೆ. ಇಂಟು ಮಾಡಿದರೆ ಇದೆಲ್ಲದೂ ಸಹ ಹೋಗುತ್ತೆ. ಎಡಿಟು ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದನ್ನು ಚೇಂಜಸ್ ಬೇಕಾದರೆ ಮಾಡ್ಬೋದು. ಚೇಂಜಸ್ ಮಾಡಿ